ನಮ್ಮ ಮನಸ್ಸು ಕೆಟ್ಟದ ಕಡೆ ಹೋಗೋ ಮನಸ್ಸು ಮೇಲೆ ಹೋಗ್ತದೆ. ಅದಕ್ಕೆ ಇದು ಶಿವಾನುಭವ ನಮ್ಮಲ್ಲಿ. ಇನ್ನೊಂದು ಮಾತು ಹೇಳ್ತೀನಿ, ಅವಾಗ ಹೇಳ್ತಿರ್ತೀನಿ, ಅರ್ಧ ಕೇಳಿದವರು ಇರ್ತಿರ್ಬೋದು. ಒಂದು ಮಾತು ಬದುಕನ್ನು ಬದಲಾವಣೆ ಮಾಡ್ತಾರೆ. ಒಂದು ಒಳ್ಳೆಯ ಮಾತು ಜೀವನ ಅದು ಪರಿವರ್ತನೆ ಮಾಡ್ತಾರೆ. ಒಂದು ಸಣ್ಣ ಘಟನೆ ಹೇಳ್ತೀನಿ. ನಮ್ಮಂಥವ್ರು ಗುರುಗಳು ಟ್ರೈನಿಗೆ ನಡೆದಿತ್ತು. ಟ್ರೈನ್ ಬಂದು ನಿಂತಿತ್ತು. ಇನ್ನೂ ಒಂದು 2 ನಿಮಿಷ 3 ನಿಮಿಷದ ಟ್ರೈನ್ ಬಿಡೋದು. ಅವರಲ್ಲಿ ಹೋಗಿ ಟ್ರೈನಿಗೆ ಇರಬೇಕಂತ ಹೋಗ್ತಾ ಇದ್ದಾರೆ. ಅಲ್ಲೊಬ್ಬ ತರುಣ, 30 ವರ್ಷದ ಒಬ್ಬ ತರುಣ ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಪ್ಲಾಟ್ಫಾರ್ಮ್ ತಿರುಗಬೇಕು. ಅವನ ಮುಖ, ಅವನ ಭಾವ, ಅವನ ಇದು ನೋಡಿದ್ರೆ ಇವ್ರಿಗೆ ಗೊತ್ತಾಯಿತು, ಇವಾಗ ಟ್ರೈನ್ ಬಿಟ್ಟು ಕೂಡಲೇ ಟ್ರೈನ್ದಾಗ ಹಾರಬೇಕಲ್ಲ ಅಂತ ಅವ್ರಿಗೆ ತಿಳಿತು. ಈಗ ಇವರು ಉಭಯ ಸಂಕಟದಾಗ ಬಿದ್ದರು. ಇವನಿಗೆ ಕರೆದು ನಾವು ಉಪದೇಶ ಮಾಡ್ತೀನಿ, ನಾನು ಟ್ರೈನ್ ಹೋಗ್ತೀನಿ, ನಾನು ಟ್ರೈನ್ದಾಗ ಕೂಡ್ತೀನಿ, ಇವ ಸಾಯ್ತಾನೆ, ಏನು ಮಾಡಬೇಕು ಅಂತ ಅವರಿಗೆ ದ್ವಂದ್ವದಾಗ ಬಿದ್ದರು. ಆದರೂ ಅವರು ಗಟ್ಟಿ ಮಾಡಿ ಅವ್ರು ಏನು ಮಾಡಿದ್ರು, ಟ್ರೈನ್ ಏರ್ಕೋತಾನೆ ತಮ್ಮ ಈ ಕಡೆ ಬಾರ್ ಹೋಯ್ತಾರೆ, ಬಾರ್ ಹೋಯ್ತಾರೆ, ಬಾರ್ ಹೋಯ್ತು. ಅವ್ರ ಕಡೆ ಹೋದ. ಅವ್ರ ಮುಖದ ಕಡೆ ದಿಟ್ಟಿಸಿ ನೋಡಿದ್ರು. ದಿಟ್ಟಿಸಿ ನೋಡಿ, ನೀನು ಭಾಳ ದೊಡ್ಡ ಮನುಷ್ಯ ಐತಿನೋ, ಕಡೆಯಾಗ ನಿಮ್ಮ ಗೆರಿ ಭಾಳ ಚಂದದ, ನಿಮ್ಮ ಮುಂದೆ ಭಾಳ ಒಳ್ಳೆಯ ವ್ಯಕ್ತಿ ಐತಿ ನೋಡು, ಭಾಳ ದೊಡ್ಡ ವ್ಯಕ್ತಿ ಐತಿ ನೋಡು ಅಂತ ಹೇಳಿದ್ರು. ಇಷ್ಟು ಹೇಳಿದ್ರು. ಟ್ರೈನ್ ಬಿಡ್ತು. ಟ್ರೈನ್ ಬಿಟ್ಟು ಅವ್ರು ಹೋದ್ರು. ಇವ ಸಾಯ್ಬೇಕಂದವ, ನಾ ದೊಡ್ಡ ವ್ಯಕ್ತಿ ಇದ್ದೀನಿ, ನಾನು ಹಳೆ ದೊಡ್ಡ ಬೇಕಾದಂತ, ಈಗ ಸಾಯ್ಬೇಕು ನೋಡ್ಯಾರ 10 ವರ್ಷ ಅಂದ. 10 ಅವನಿಗೇನೋ ಜೀವನದಾಗ ಸ್ವಲ್ಪ ಉತ್ಸಾಹ ಬಂತು, ನಾ ದೊಡ್ಡ ವ್ಯಕ್ತಿ ಆಗಿದ್ದೀನಿ, ನಾ ದೊಡ್ಡ ವ್ಯಕ್ತಿ. ಅವ ಉತ್ಸಾಹದಿಂದ ಕೆಲಸ ಮಾಡತ್ತ ಮುಂದವ ಸಮಾಜದಾಗ ಒಬ್ಬ ಒಳ್ಳೆಯ ವ್ಯಕ್ತಿನೇ ಆದ. ಅಂದ್ರೆ ಒಂದು ಒಳ್ಳೆ ಮಾತು ಸಾಯುವಂಥ ಮನುಷ್ಯನಿಗೆ ಉಳಿಸಿದ ಯಾವುದು? ಒಂದು ಒಳ್ಳೆ ಮಾತು. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ.